ಇವತ್ತು ಊಟಿಗೆ ಹೋಯ್ತಾ ಇದ್ದೀನಿ, ನೀನು ಶೃಂಗಾರ ಮಾಡಿ ಕಳಿಸ್ಬೇಕು. ನೀನೇನಪ್ಪ ಏನ್ರಿ ಅವರೇ? ಎಲ್ಲ ಅಭಿಮಾನಿ ದೇವರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕ್ಯಾಟ್ಮಾರ್ನಹಳ್ಳಿಯಲ್ಲಿ ಹನುಮನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಅದು ಹನುಮ ಜಯಂತಿ ಅಲ್ಲ, ಹನುಮ ವಿಗ್ರಹವನ್ನ ನಮ್ಮ ಮೊದಲನೇ ಗರಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದರದ್ದು ಒಂದು ಮೆರವಣಿಗೆ ನಡೀತಾ ಇದೆ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ನೀವು ನಮ್ಮ ಜೊತೆ ಬನ್ನಿ. ಹನುಮಂದ ರಥನ ಕರ್ಕೊಂಡು ರೋಡಲ್ಲೆಲ್ಲ ಬರ್ತಾ ಇದಾರೆ. ನೋಡಿ, ನೋಡ್ಬೋದು ನೀವು. ಏನ್ರಿ ಅವರೇ? ಹೇಳಿ, ಏನ್ ಸಮಾಚಾರ? ಹುಡುಗೆಲ್ಲ ಫುಲ್ ಭರ್ಜರಿ ಕುಣಿತ. ಏನಂತ ಇದ್ರ ಬಗ್ಗೆ? ಮಾಡಿಸ್ಬೇಕಾಗಿತ್ತು. 1.5 kg ಗದೆನ ಕರಗಿಸಿ ಆ ಗದೆಯಲ್ಲಿ ಹನುಮಂತನ ವಿಗ್ರಹನ ಮಾಡಿಸಿದ್ದಾರೆ. ನಮ್ಮ ಕ್ಯಾಟ್ಮಾರ್ನಹಳ್ಳಿಯ ದೊಡ್ಡಗರಡಿ ಮತ್ತು ಚಿಕ್ಕಗರಡಿ ಇಬ್ಬರು ಹುಡುಗರುಗಳು ಸೇರಿ ಈ ವಿಗ್ರಹನ ಮಾಡಿಸಿದಾರಂತೆ. ಬನ್ನಿ, ಇದ್ರ ಇನ್ನೂ ಏನೇನು ಡೀಟೇಲ್ಸ್ ಸಿಗ್ತದೆ ಅದೆಲ್ಲನೂ ತೋರಿಸ್ತಾ ಹೋಗ್ತೀನಿ ನಿಮಗೆ. ಪ್ರತಿ ಬೀದಿಗಳಲ್ಲೂ ಈ ದೇವ್ರನ್ನ ಮೆರವಣಿಗೆ ಮಾಡಾದ್ಮೇಲೆ ಹುಲಿಯಮ್ಮನ ದೇವಸ್ಥಾನ ಹತ್ರ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ, ಅಲ್ಲಿಂದ ರಾಮ ಮಂದಿರದ ಹತ್ರ ಒಂದು ಪೂಜೆ ಮಾಡಿ ಈ ದೇವ್ರನ್ನ ರಾಮ ಮಂದಿರದೊಳಗೆ ಇಡಬೇಕು ಅಂತ ಅಂದ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ದಿನ ಬೆಳಗ್ಗೆ ರಾಮ ಮಂದಿರದಲ್ಲಿ ಹೋಮ ಹವನ ಎಲ್ಲ ಮಾಡಿದ್ದಾರೆ. ಅದಾದ ಮೇಲೆ ಇನ್ನು 48 ದಿನಗಳ ಕಾಲ ಪ್ರತಿದಿನ ಈ ದೇವರಿಗೆ ಪೂಜೆ ಸಲ್ಲಿಸಬೇಕು. ಇದನ್ನು ಯಾರಾದರೂ ಪುರೋಹಿತರೊಬ್ಬರು ಜವಾಬ್ದಾರಿತವಾಗಿ ನೋಡ್ಕೋತಾರೆ. ಏನಂತಂದ್ರೆ, ಈಗ ಇವತ್ತು ನೀವು ಈಗ ಮಾಡಿದಂತ ಕಾರ್ಯಕ್ರಮ ಅದು ಏನು ಅಂತ ಸ್ವಲ್ಪ ನಮ್ಮ ಜನಗಳಿಗೆ ತಿಳಿಸ್ಕೊಡಿ. ಈ ವರ್ಷದಿಂದ ನಮ್ಮ ಕ್ಯಾಟ್ಮಾರ್ನಹಳ್ಳಿಯ ದೊಡ್ಡಗಡಿ ಆದಂತ ಯಜಮಾನರುಗಳು ಮತ್ತು ಗಡಿ ಹುಡುಗರು ಎಲ್ಲ ಸೇರಿ ಒಂದು ಹನುಮಂತನ ವಿಗ್ರಹವನ್ನ ಮಾಡಿಸಿ ಪ್ರಥಮ ವರ್ಷದಿಂದ ಮೊದಲನೇ ವರ್ಷದಿಂದ ಈಗ ಇದು ಹನುಮಂತ ಮಹೋತ್ಸವ ಮಾಡ್ತಾ ಇದ್ದಾರೆ. ಈ ಒಂದು ಗಡಿಯಲ್ಲಿ ಏನಪ್ಪಾ ಅಂದ್ರೆ ದೊಡ್ಡ ವಿಶೇಷ ಏನಂದ್ರೆ ಹುಡುಗರೆಲ್ಲ ಸೇರ್ಕೊಂಡು ಈ ಒಂದು ಹನುಮಂತ ವಿಗ್ರಹ ಮಾಡಿ ಊರೆಲ್ಲ ದೊಡ್ಡದಾಗಿ ಮೆರವಣಿಗೆ ಮಾಡಿ ಮುಂದೆ ಇನ್ನೂ ಹೆಚ್ಚಿನಾಗಿ ಎಲ್ಲರೂ ಗ್ರಾಮದ ಯಜಮಾನರುಗಳು ಮತ್ತೆ ದಾಯಾದಿ ಯಜಮಾನರುಗಳು ಊರಿನ ಪ್ರಮುಖರುಗಳು ಎಲ್ಲ ಮುಂದೆ ದೊಡ್ಡದಾಗಿ ಹಬ್ಬ ಮಾಡಬೇಕು ಇದನ್ನ ತೀರ್ಮಾನ ಕೈ ತಗೊಂಡಿದ್ದಾರೆ. ಇದು ಯಾವ್ದು ಹನುಮ ಜಯಂತಿ ಅಲ್ಲ, ಇದು ಮೂರ್ತಿ ಪ್ರತಿಷ್ಠಾಪನೆ. ಹನುಮಂತನ ಪ್ರತಿಷ್ಠಾಪನೆ ಮೊದಲನೇ ವರ್ಷಕ್ಕಾಗಿ ಗಡಿ ಹುಡುಗರುಗಳು ಮತ್ತು ಯಜಮಾನರುಗಳು ಎಲ್ಲ ಸಹಕಾರ ಕೊಟ್ಟು ಈ ವರ್ಷದಿಂದ ಇದು ಮಾಡೋ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಸರಿ ಸರಿ, ನಿಮ್ಮ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಹಬ್ಬನ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ನಿಮ್ಮ ಆಳ್ವಿಕೆಯಲ್ಲಿ ಎಲ್ಲ ಚೆನ್ನಾಗಿ ನಡೀಲಿ. ನಡೆಯುವ ಕಾರ್ಯಕ್ರಮದಲ್ಲಿ
ಹೊಸದಾಗಿ ಮೊದಲನೇ ವರ್ಷ ಹನುಮ ಜಯಂತಿ ಅಂತ ವಿಗ್ರಹ ಮಾಡಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಹೊಸದಾಗರು ಪೈಲ್ವಾನರು ಕಲಿಕರು ಎಲ್ಲ ಸೇರಿ ಪೈಲ್ವಾನರೆಲ್ಲ ಸೇರಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಯಶಸ್ವಿಯಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕೆ ನಮಗೂ ತುಂಬಾ ಸಂತೋಷ ಆಗೈತೆ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ನಡೆಸ್ತೀವಿ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಕ್ಯಾತ್ಮಾರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಇತಿಹಾಸದಿಂದಲೂ ಕುಸ್ತಿ ಮಾಡ್ತಾ ಬರ್ತಾರೆ. ಇವತ್ತು ನಮ್ಮ ಚಂದ್ರಶೇಖರ್ ಚಿನ್ನ ಅಂತ ಅವನು ನಮ್ಮ ಬೆಳ್ಳಿ ಗದ ಹೊಡೆದಿದ್ದ. ಅದರಲ್ಲಿ ನೆನಪೋಸ್ಕರ ಮಾರುತಿ ಮಾಡಿಸ್ಬೇಕು ಅಂದ್ಬಿಟ್ಟು ಇವತ್ತು ದಿನ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಆಂಜನೇಯ ಸ್ವಾಮಿನ ಮಾಡಿಸ್ತಿವತ್ತು ಊರೆಲ್ಲ ದಿವಸ ಇದೆಲ್ಲ ಮೆರವಣಿಗೆ ಮಾಡಿ ಇವತ್ತು ಸ್ಥಾಪನೆ ಮಾಡ್ತಾರೆ. ಒಂದು ವಿಶೇಷವಾದ ಪೂಜೆ ಇಟ್ಕೊಂಡಾರೆ. ಅದರಿಂದ ಒಂದು ಒಳ್ಳೆದಾಗಲಿ ಊರ್ಗಂದ್ಬಿಟ್ಟು ನಾವು ಗ್ರಾಮದಲ್ಲಿ ಇದೇ ನೋಡಿ ನಾವು ಊರೆಲ್ಲ ಮೆರವಣಿಗೆ ಮಾಡಿದಂತಹ ಹನುಮಾನ್ ವಿಗ್ರಹ. ನೋಡಿ, ಇವರು ಪೈಲ್ವಾನ್ ಚಂದ್ರು ಅಂತ ಹೇಳಿ ಕ್ಯಾತ್ಮಾರ್ನಹಳ್ಳಿ ದೊಡ್ಡ ಪೈಲ್ವಾನ್ ಇವರು. ಈಗ ಈ ಫಂಕ್ಷನ್ ಎಲ್ಲ ನಡೆಯಕ್ಕೆ ಮೂಲ ಕಾರಣ ಇವರೇನೆ. ಇದು ಹನುಮ ಜಯಂತಿ ಅಲ್ಲ, ಹನುಮಂತನ ಹಬ್ಬ, ಗರಡಿಮನ ಹನುಮಂತನ ಹಬ್ಬ. ನಾವೆಲ್ಲ ಗರಡಿಮನ ಹುಡುಗರೆಲ್ಲ ಸೇರಿ ಒಂದು ಬೆಳ್ಳಿ 1.5 kg ಒಂದು ಬೆಳ್ಳಿ ವಿಗ್ರಹನ ಮಾಡಿಸಿ ನಾವು ಕೊಡುಗೆಯಾಗಿ ಗರಡಿಗೆ ಕೊಟ್ಟಿದ್ದೀವಿ. ಹಂಗಾಗಿ ಈ ವರ್ಷದಿಂದ ಪ್ರಥಮ ಬಾರಿಗೆ ನಾವು ಹನುಮಾನ್ ಜಯಂತಿಗೆ ಪ್ರತಿ ವರ್ಷ ಮಾಡ್ಕೊಂಡೋಗ್ಲಿ ಹುಡುಗರು ಅಂತ ಅಂದ್ಬಿಟ್ಟು ಮುಂದಿನ ಪೀಳಿಗೆಗೆ ನಾವು ಹನುಮಂತನ ವಿಗ್ರಹ ಬೆಳ್ಳಿದ ಮಾಡಿಸಿ ನಾವು ಒಂದನೇ ರಾಮಂದ್ರಕ್ಕೆ ನಾವು ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಈಗ ಇವರು ನಮ್ಗೆ ಒಂದು ವಿಗ್ರಹ ಮಾಡ್ಕೊಟ್ಟವ್ರೆ, ಅದಕ್ಕೆಲ್ಲ ನೀವೇನ್ ಧನ್ಯವಾದ ಹೇಳ್ತೀರಾ ಅದನ್ನ ಹೇಳ್ಬಿಡಿ ಅವ್ರಿಗೆ. ಹೇಳಿ ಮಾ. ನಮ್ಮ ಕ್ಯಾತ್ಮರಳ್ಳಿ ಗ್ರಾಮಕ್ಕೆ ಹರಿ ಜೂನಿಯರ್ಸ್ ಅವರು 1.5 kg ಬೆಳ್ಳಿ ವಿಗ್ರಹನ ಮಾಡಿಕೊಟ್ಟೆ ನಮ್ಗೆ ಊರಿಗೆ ಒಳ್ಳೆ ಅಭಿವೃದ್ಧಿ ಬರಲಿ, ಒಳ್ಳೆ ಜನಗಳ ಎಲ್ಲ ಒಳ್ಳೆ ಅಭಿಪ್ರಾಯ ಬರಲಿ, ಉತ್ಸವ ಚೆನ್ನಾಗಿ ನಡೀಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಗರಡಿ ಕಡೆಯಿಂದ ನಮ್ಮ ಗ್ರಾಮದ ಯಜಮಾನ್ರ ಕಡೆಯಿಂದ ನಮ್ಮ ಗರಡಿ ಯಜಮಾನ್ರ ಕಡೆಯಿಂದ ಕೃತಜ್ಞತೆ. ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.